ಧಾರವಾಡದಲ್ಲಿ ನಡೆದ ಹಾಸ್ಯ ಸಂಜೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಿನಿಮಾಗಳಲ್ಲಿ ಕವಿಗಳು ಹಾಡನ್ನೇನೋ ರಚಿಸಿ ಅದಕ್ಕೊಂದು ಟ್ಯೂನ್ ಹಾಕಿಬಿಡ್ತಾರೆ. ಆದ್ರೆ ಹಾಡಿನ ಸಾಲುಗಳಿಗೆ ತಕ್ಕ ಹಾಗೆ ಕುಣಿಯೋದು ಹೇಗಿರುತ್ತೆ ನೋಡೋಣ ಬನ್ನಿ. ಈ ಒಂದು ವೇದಿಕೆ ಮೇಲೆ ಮಕ್ಕಳು ಎಂತ ಚಂದ ಡ್ಯಾನ್ಸ್ ಮಾಡಿದ್ರು, ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು. ಹಾಡುಗಳನ್ನ ಹಾಡುವಾಗ ಬಂಧುಗಳೇ ನಮ್ಮಲ್ಲಿ ಒಂದು ಕಲ್ಪನೆ ಇರಬೇಕು. ಏನಪ್ಪಾ ಅಂದ್ರೆ ಯಾವ್ದು ಎಲ್ಲಿರ್ತತಿ ಅಲ್ಲಿ ತೋರಿಸಿ ಹಾಡ್ಬೇಕು. ಆ ಹಾಡಿಗೊಂದು ಕಿಮ್ಮತ್ತಿರುತ್ತೆ. ಯಾವ್ದು ಎಲ್ಲಿರ್ತದೆ ಅಲ್ಲಿ ತೋರಿಸ್ಲಿಕ್ಕಂದ್ರೆ ಎಂತ ಅಭಾಸ ಆಕತ್ತಂದ್ರೆ ನೋಡ್ಬೇಕು ನೀವು. ಮಾನ್ಯ ಒಂದು ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮಕ್ಕೆ ಜಡ್ಜಿಸ್ ಅಂತ ಹೋಗಿದ್ದೆ ನಾನು. ನಿರ್ಣಾಯಕ ಅಂತ ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಜಡ್ಜಿಸ್ ಅಂತ ಕುಂತಿದ್ದೆ. ಒಂದು 3 ಹುಡುಗರು ಹಾಡಿದ್ರಿ. ನಾನು ಮೂರ್ಛೆ ಹೋಗ್ಬಿಟ್ಟು ನಾನು ಯಾವ್ದು ಎಲ್ಲಿರ್ತದೆ ಅಲ್ಲಿ ತೋರಿಸಿ ಹಾಡಕತ್ತೆ ಏನಿಲ್ಲ ಅವರು. ಎಲ್ಲೋ ತೋರಿಸ್ತಾರೆ, ಎಲ್ಲೋ ಹಾಡ್ತಾರೆ. ನೋಡಿ ಉದಾಹರಣೆ ಹೆಂಗಿತ್ತಂದ್ರ ಒಂದು ಹುಡುಗಿ ಹಾಡ್ತು ಹೆಂಗ, ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಇಟ್ಟನು. ಎಲ್ಲಿತ್ತು ಆಕಾಶ, ಎಲ್ಲಿ ಪಾತಾಳ? ಇದು ಪರವಾಗಿಲ್ರಿ. ಇನ್ನೊಂದು ಮಗು ಹಾಡ್ತಿತ್ತು ಹೆಂಗ, ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ. ಎಲ್ಲಿದಾವ ಕಣ್ಣಿಲ್ಲದಾವ? ಇದು ಪರವಾಗಿಲ್ಲ. ಇನ್ನೊಂದು ಹುಡುಗಿ ಹಾಡ್ತು, ನನ್ನ ಕೈಯಾಡ ಸಣ್ಣ ಆಟೋಮೆಟಿಕ್ ಜಾರಿ ಕೆಳಗೆ ಬಿದ್ದುಬಿಟ್ಟು ನಾನು. ಹೆಂಗ ಹಾಡ್ಬೇಕಿರೋದು? ಹೃದಯದಲ್ಲಿ ಇದೇನಿದು. ಎಲ್ಲ ಹೃದಯ ಇಲ್ಲೈತೆ, ಯಾವ್ದು ಎಲ್ಲಿರ್ಬೇಕು ಅಲ್ಲೇ ತೋರಿಸಿ ಹಾಡ್ಬೇಕು. ಆಕಾಶ ಅಂದಾಗ ಕೈ ಮೇಲ ಬರಬೇಕು. ಇದನ್ನ ಪಾಲಕರು ಮತ್ತು ಶಿಕ್ಷಕರು ಗಮನಿಸ್ಬೇಕು. ಆಕಾಶ ಅಂದಾಗ ಕೈ ಮೇಲ ಬರ್ಬೇಕು. ಹೆಂಗ, ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಇಟ್ಟನು. ಹಿಂಗ ಬರ್ಬೇಕು. ಕಣ್ಣಿಲ್ಲ, ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ. ಹಿಂಗ ಬರ್ಬೇಕು. ಹೃದಯ ಅಂದಾಗ ಇಲ್ಲಿಂದ ಬರ್ಬೇಕು. ಹೃದಯದಲ್ಲಿ ಇದೇನಿದು. ಹೃದಯ ಅಂದ್ಕೂಲ ಇಲ್ಲಿಂದ ಬರ್ಬೇಕು. ಅದು ಇದು ಬಿಟ್ಟು ಹೃದಯದಲ್ಲಿ ಇದೇನಿದು. ಜಸ್ಟ್ ಒಂದು ನೋಡ್ರಿ, ನಾವು ಹಾಸ್ಯ ಕಲಾವಿದರು ಯಾವಾಗಾದ್ರೂ ಊಟ ಮಾಡ್ತಿರ್ತೀವಿ. ಒಂದು ಹಂಗ ವಿಚಾರ ಮಾಡ. ಹೃದಯ ಒಂದು ವೇಳೆ ಇಲ್ಲಿದ್ರೆ ಸಿನಿಮಾ ಹೆಂಗ್ ಬರ್ತಿತ್ತು, ಹಾಡು ಹೆಂಗ್ ಬರ್ತಿತ್ತು, ಡೈಲಾಗ್ ಹೆಂಗ್ ಬರ್ತಿತ್ತು. ಹೃದಯ ಒಂದು ವೇಳೆ ಇಲ್ಲಿತ್ತಂದ್ರ ಕಲ್ಪನೆ ಮಾಡ್ತಾರೆ ಹಂಗ. ನೋಡ್ರಿ, ಸಿನಿಮಾ ಹೆಸರು ಹೆಂಗ್ ಬರ್ತಿತ್ತು, ಹೃದಯ ಗೀತೆ, ಹೃದಯ ಹಾಡಿತು, ಹೃದಯಗಳ ಮಿಲನ. ಇನ್ನು ಸಿನಿಮಾ ಹಾಡುಗಳು ಹೆಂಗ್ ಬರ್ತಿತ್ತು ನೋಡ್ರಿ, ಹೃದಯ ಇಲ್ಲೈತೆ ಕಲ್ಪನೆ ಮಾಡ್ಕೊಂಡ್ರ ಚುಚ್ಚಿ ಚುಚ್ಚಿ ಕೊಂದಿಯಲ್ಲೇ ನನ್ನ ಹೃದಯನ. ಇದು ಪರವಾಗಿಲ್ಲ. ಇನ್ನೊಂದು ಹಾಡು ಕೇಳ್ರಿ, ಹೃದಯವೇ ಬಯಸಿದೆ ನಿನ್ನನೇ. ಇದು ಪರವಾಗಿಲ್ಲ. ಇನ್ನೊಂದು ಹಾಡು, ಹೃದಯ ಸಮುದ್ರ ಕಲಕಿ ಹೊತ್ತಿನ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದು. ಇನ್ನು ಸಿನಿಮಾ ಡೈಲಾಗ್ಗಳು ಹೆಂಗ್ ಬರ್ತಿತ್ತು ನೋಡಿ. ಮುಂಗಾರು ಮಳೆ ಸಿನಿಮಾ ತಾವೆಲ್ಲ ನೋಡಿರ್ಬೋದು. ಮುಂಗಾರು ಮಳೆ ಒಳಗ ಗಣೇಶನ ಡೈಲಾಗ್ ಹೇಳ್ತಾನೆ, ಈ ಟೈಮು ಪಕ್ಕಾ 420 ಕಣ್ರಿ, ನನಗೂ ನಿಮ್ಗೂ ಮದುವೆ ಆಗತ್ತೆ, ಡಜನ್ ಮಕ್ಕಳಾಗತ್ತೆ ಅಂದ್ಕೊಂಡ್ರೆ ಅದು ಆಗ್ಲೇ ಇಲ್ಲ. ಈ ಟೈಮೇ ಪಕ್ಕಾ 420 ಕಣ್ರಿ. ಟೈಮ್ ಸರಿ ಇಲ್ದಾಗ ತಲೆ ಕೆರ್ಕೊಂಡ್ರು, ತಲೆ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದಕ್ಕೆ ಕೈ ಹಾಕಿ ಪರಾಪರ ಹರ್ಕೊಂಡ್ಬಿಟ್ಟೆ. ನೋಡಿ, ಡೈಲಾಗ್ಗಳು ಸ್ವಲ್ಪ ಚೇಂಜ್ ಆದ್ರೆ ಹೆಂಗಿರ್ತಾವ. ಹಾಡುಗಳ ಬಂಧುಗಳೇ, ಮೊದಲಿನ ಹಾಡುಗಳು ಎಂತ ಅದ್ಭುತವಂತ ಹಾಡುಗಳು. ಈಗಿನ ಹಾಡುಗಳು ಕೇಳಬೇಕು ನೀವು. ಮೊದಲಿನ ಹಾಡಿಗೂ ಈಗಿನ ಹಾಡಿಗೂ ಏನು ವ್ಯತ್ಯಾಸ ನೋಡ್ರಿ. ಮೊದಲಿನೊಂದು ಹಾಡಿತ್ತು ಯಾವುದು, ಅಪ್ಪ ಅಮ್ಮ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ನೋಡಿ ಎಂತ ಅದ್ಭುತವಂತ ಹಾಡು. ಅಪ್ಪ ಅಮ್ಮ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಅದೇ ಈಗ ಅಪ್ಪ ಲೂಜಾ, ಅಮ್ಮ ಲೂಜಾ, ಚಿಗವ ಲೂಜಾ, ದೊಡ್ಡಪ್ಪ ಲೂಜಾ. ಇನ್ನೊಬ್ಬನಿಗೆ ಏನು ಮನೆಗೆ ಹೋಗಿದ್ದೆ, ಆಕಿ ಯಾವ ಹಾಡು ಹಾಡಾಕತ್ತಾಡ್ರಿ ಮಗನ ಕೈಯಾಗ ಹಿಡ್ಕೊಂಡು. ಯಾವ್ದು, ಪ್ಯಾರ್ಗೆ ಆಗಿಬಿಟ್ಟೈತೆ ನಮ್ದುಕ್ಕೆ, ಪ್ಯಾರ್ಗೆ ಆಗಿಬಿಟ್ಟೈತೆ, ಕಣಪಿನ ಚೇತ ಇಲ್ಲ ನಮ್ದುಕ್ಕೆ, ನೀಂದಿಗಿಂದ ಬರ್ತಾ ಇಲ್ಲ ನಮ್ದುಕ್ಕೆ,
ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಇಂಥ ಹಾಡು ಮಕ್ಕಳನ್ನು ಮಲಗಿಸುವಂತ ಪರಿ ನಮ್ದಾಗೈತೆ. ಏನ್ ನೋಡಿದ್ರು ಅದ್ರ ಮೇಲೆ ಒಂದು ಹಾಡ್ರಿ. ಮನೆ ಶಾಲೆಗೆ ಹಾಕತ್ತಿದ್ದ ಹುಡುಗ ಯಾಕೆ ಹಾಕತ್ತಿಲ್ಲ ಎಂದೆ, ಸರ್ ನಮ್ಮ ಮಮ್ಮಿ ಮತ್ತೆ ಎದ್ರ ಮನೆ ಆಂಟಿ ಇಬ್ರು ಜಗಾಡ್ಯಾರ್ರಿ ಅಂದ. ಹೌದು, ವೆರಿ ಗುಡ್, ಅದ್ರ ಮೇಲೆ ಒಂದು ಹಾಡು ಅಂತ ಶುರು ಮಾಡಿದ್ ನೋಡು. ಯಜಮಾನ ಚಿತ್ರದ ಹಾಡನ್ನು ಡೂಪ್ಲಿಕೇಟ್ ಮಾಡಿದ್ದಾವ. ಹೆಂಗ, ನಮ್ಮ ಮಮ್ಮಿಗೂ ಎದುರು ಮನೆ ಆಂಟಿಗೂ ಜಗಳವೇ ಜಗಳವೇ, ಪ್ರತಿದಿನ ನಡೆಯೋ ಜಗಳ ಬಿಡಿಸಲು ಸಾಧ್ಯವೇ ಸಾಧ್ಯವೇ, ನಮ್ಮ ಮಮ್ಮಿಗೂ ಎದುರು ಆಂಟಿಗೂ ಒಂದೇ ಅನುಮಾನ. ಏನ್ ಅನುಮಾನ ದೌಡ್ ಹೇಳಲ್ಲ ಎಲ್ಲಾರು. ನಮ್ಮ ಮಮ್ಮಿಗೂ ಎದುರು ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ವೀಕ್ಷಕರೇ, ಇಲ್ಲಿ ತನಕ ನಾವು ನೀವು ಕೂಡಿಯೇ ನೋಡಿದ ಕಾಮಿಡಿ ಪೇಡ ಹಾಸ್ಯ ಕಾರ್ಯಕ್ರಮ ತಮ್ಮೆಲ್ರಿಗೂ ಒಂದಷ್ಟು ಹೊತ್ತು ಹಾಸ್ಯದ ಸಿಂಚನವನ್ನ ಮಾಡಿದೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.